ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಎಸ್ ಡಿ ಎಮ್ ಸ್ಟಡಿ ಸರ್ಕಲ್ಗೆ. ನಾವು 2021ರ ಪಿ ಸಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಿದ್ದೀವಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಕೆಳಗಿನಲ್ಲಿ ಯಾವುದು ಸತ್ಯ? ಗವರ್ನರ್ ಅನ್ನು ಅವನ ಅಥವಾ ಅವಳ ಅವಧಿ ಪೂರ್ಣವಾಗುವ ಮೊದಲು ತೆಗೆದುಹಾಕುವುದಿಲ್ಲ. ರಾಜ್ಯ ಶಾಸಕಾಂಗವು ರಾಜ್ಯಪಾಲರನ್ನು ದೋಷಾರೋಪಣೆ ಮಾಡುವ ಅಧಿಕಾರ ಹೊಂದಿಲ್ಲ. ಮುಖ್ಯಮಂತ್ರಿಗೆ ರಾಜ್ಯಪಾಲರನ್ನು ತೆಗೆದುಹಾಕುವ ಅಧಿಕಾರವಿದೆ. ಭಾರತ ಅಧ್ಯಕ್ಷರಿಗೆ ಗವರ್ನರ್ ಅನ್ನು ತೆಗೆದುಹಾಕುವ ಅಧಿಕಾರವಿದೆ. ಬನ್ನಿ ಕನ್ನಡದಲ್ಲಿ ನೋಡೋಣ, ಇಂಗ್ಲೀಷಲ್ಲಿ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ? Governor cannot be removed till the completion of her term. State legislature has the power to impeach governor. Chief Minister has the power to remove governor. The President of India has to power remove governor. ಇದರ ಆನ್ಸರ್ ಡಿ ಆಗಿದೆ. ಭಾರತದ ಅಧ್ಯಕ್ಷರಿಗೆ ಗವರ್ನರ್ ಅನ್ನು ತೆಗೆದುಹಾಕುವ ಅಧಿಕಾರವಿದೆ. ಅಂದರೆ ಪ್ರೆಸಿಡೆಂಟ್ ಅವರು ಗವರ್ನರ್ಗೆ ತೆಗೆದುಹಾಕುವ ಅಧಿಕಾರವಿದೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ದ ಪವರ್ ಟು ರಿಮೂವ್ ಗವರ್ನರ್. ಬನ್ನಿ ಸೆಕೆಂಡ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗ ಅತಿ ಹೆಚ್ಚಾಗಿದೆ? ಎರವ ಟ್ರೈಬ್ಸ್ ಈಸ್ ಮೋಸ್ಟ್ಲಿ ಫೌಂಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್? ಆಪ್ಷನ್ ನೋಡೋಣ. ಬಾಗಲಕೋಟೆ, ಕಾರವಾರ, ಕೊಡಗು, ಬಳ್ಳಾರಿ. ಆನ್ಸರ್ ಕೊಡಗು. ಈ ಕೊಡಗು ಜಿಲ್ಲೆಯಲ್ಲಿ ಎರವ ಎನ್ನುವ ಬುಡಕಟ್ಟು ಅತಿ ಹೆಚ್ಚಾಗಿದೆ. ಥರ್ಡ್ ಕ್ವಶನ್. ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ? ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ಆಪ್ಷನ್ಸ್ ಲೋಕಸಭೆ, ರಾಜ್ಯಸಭೆ, ಭಾರತ ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ಪ್ರಧಾನಮಂತ್ರಿ, ಲೋಕಸಭೆ, ರಾಜ್ಯಸಭೆ, ಮಂತ್ರಿಮಂಡಲ. ಆನ್ಸರ್ ಏನಂದರೆ ಲೋಕಸಭೆ, ರಾಜ್ಯಸಭೆ ಹಾಗೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಗಳು, ಇವು ಮೂರನ್ನು ಹೊಂದಿರುತ್ತದೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಬನ್ನಿ ನಾಲ್ಕನೇ ಪ್ರಶ್ನೆ ನೋಡೋಣ. ದ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಈಸ್ ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಗವರ್ಮೆಂಟ್. ಎಸ್.ಆರ್. ಬೊಮ್ಮಾಯಿ ಮತ್ತು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ವ್ಯವಹರಿಸಿದ್ದು. ಆಪ್ಷನ್ಸ್ ನೋಡೋಣ. ಪ್ರೆಸಿಡೆಂಟ್ ರೂಲು, ರೈಟ್ ಪಿಟಿಷನ್, ಫಂಡಮೆಂಟಲ್ ರೈಟ್, ಡಿಸ್ಟಿಂಕ್ಟಿವ್ ಪ್ರಿನ್ಸಿಪಲ್, ಅಧ್ಯಕ್ಷರ ನಿಯಮ, ರಿಟ್ಸ್ ಪಿಟಿಷನ್, ಮೂಲಭೂತ ಹಕ್ಕುಗಳು, ನಿರ್ದೇಶನ ತತ್ವಗಳು. ಇದರ ಆನ್ಸರ್ ಪ್ರೆಸಿಡೆಂಟ್ ರೂಲ್ ಅಂದರೆ ಅಧ್ಯಕ್ಷರ ನಿಯಮ. ಬನ್ನಿ ಐದನೇ ಪ್ರಶ್ನೆ ನೋಡೋಣ. ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ನಾಟ್ ಕನ್ಸಿಡರ್ಡ್ ವಿತ್ ದ ಎಲೆಕ್ಷನ್ ಆಫ್ ಟು. ಭಾರತದ ಚುನಾವಣೆ ಆಯೋಗಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಚುನಾವಣೆ ಸಂಬಂಧಿಸಿಲ್ಲ? ಲೋಕಸಭಾ, ಪ್ರೆಸಿಡೆಂಟ್, ಅಧ್ಯಕ್ಷರ ಚುನಾವಣೆ, ಪಂಚಾಯತ್ಸ್ ಆ್ಯಂಡ್ ಮುನ್ಸಿಪಲ್ಸ್. ಇದರ ಆನ್ಸರ್ ಸಿ, ಪಂಚಾಯತ್ ಮತ್ತು ಪುರಸಭೆಗಳನ್ನು ಈ ಎಲೆಕ್ಷನ್ ಕಮಿಷನ್ ಮಾಡೋದಿಲ್ಲ. ಇದು ರಾಜ್ಯ ಮಟ್ಟದ ಎಲೆಕ್ಷನ್ ಕಮಿಷನ್ ಮಾಡುತ್ತೆ.
Question number 6. Which of the following is not a part of the Union Executive? ಈ ಕೆಳಗಳಲ್ಲಿ ಯಾವುದು ಒಕ್ಕೂಟ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ? ಇದರ ಉತ್ತರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದರ ಉತ್ತರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಬನ್ನಿ 7ನೇ ಪ್ರಶ್ನೆ. ಹೂ ಈಸ್ ದ ಚೇರ್ಮನ್ ಆಫ್ ರಾಜ್ಯಸಭಾ? ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂದರೆ ಅವ್ರು ಯಾರಾಗಿರ್ತಾರೆ? ವೈಸ್ ಪ್ರೆಸಿಡೆಂಟ್, ಭಾರತದ ಉಪರಾಷ್ಟ್ರಪತಿ. 8th ಕ್ವಶನ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಯಾನ್ ಬಿ ಅಮೆಂಡೆಡ್ ಬೈ? ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು ಯಾವುದಂದರೆ ಆರ್ಟಿಕಲ್ 368. ಆರ್ಟಿಕಲ್ 368ರಿಂದ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. 9th. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಫ್ ಕರ್ನಾಟಕ? ಕೆಳಗಿನಗಳಲ್ಲಿ ಕರ್ನಾಟಕ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ? ಇದರ ಆನ್ಸರ್ ಬಂದು ಕಾಳಿ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ. ಎಷ್ಟಂದರೆ ಅರೇಬಿಯನ್ ಸೀ ಹೋಗಿ ಸೇರುತ್ತದೆ. 10th ಕ್ವಶನ್. ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ ಹ್ಯಾಸ್ ಬೀನ್ ಸೆಟ್ ಅಪ್ ಅಂಡರ್? ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪನೆ ಹೊಂದಿಸಲಾಗಿದೆ? ಇದರ ಆನ್ಸರ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಮಾಹಿತಿ ಹಕ್ಕು ಕಾಯ್ದೆಯಡಿ. ಆನ್ಸರ್ ಕ್ವಶನ್ ನಂಬರ್ 11. ವಾಟ್ ಈಸ್ ದ ಕಾಮನ್ಲಿ ನೋನ್ ಆ್ಯಸ್ IPC ಇನ್ ಲೀಗಲ್ ಪ್ರಣಾಲಿಸ್? ಸಾಮಾನ್ಯವಾಗಿ IPC ಎಂದು ಕರೆಯುವುದನ್ನು ಕಾನೂನಿನ ಭಾಷೆಯಲ್ಲಿ ಏನೆಂದು ಕರೆಯಲಾಗುತ್ತದೆ? ಇದು ಇಂಡಿಯನ್ ಪೀನಲ್ ಕೋಡ್. IPC ಸೆಕ್ಷನ್ ಇಂಡಿಯನ್ ಪೀನಲ್ ಕೋಡ್. 12. ವಿಚ್ ಅಮಂಗ್ ದ ಫಾಲೋವಿಂಗ್ ಈಸ್ ನ್ಯಾಷನಲ್ ವಾಟರ್ ಆ್ಯನಿಮಲ್ ಆಫ್ ಇಂಡಿಯಾ? ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ? ಇದರ ಆನ್ಸರ್ ಗಂಗಾ ನದಿ ಡಾಲ್ಫಿನ್ಗಳು. ಗ್ಯಾಂಗೆಟಿಕ್ ಡಾಲ್ಫಿನ್. ಕ್ವಶನ್ ನಂಬರ್ 13. ವಿಚ್ ಆಫ್ ದ ಫಾಲೋವಿಂಗ್ ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ ಇಸ್ ನಾಟ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ? ಕೆಳಗಿನಲ್ಲಿ ಭಾರತ ಯಾವ ನೆರೆಯ ದೇಶಗಳು ಭೂಪ್ರದೇಶ ಬಂಧನ ದೇಶವಲ್ಲ? ಇದರಲ್ಲಿ ಯಾವುದಂದರೆ ಮಯನ್ಮಾರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಈ ಕೆಳಗಿನಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ಯಾವ ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂದರೆ ಕರ್ನಾಟಕ ಲೋಕಾಯುಕ್ತ. ಕರ್ನಾಟಕ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ. 15. ಜಾಯಿಂಟ್ ಸೆಷನ್ ಆಫ್ ಪಾರ್ಲಿಮೆಂಟ್ ಈಸ್ ಸಮನ್ಡ್ ಬೈ? ಸಂಸತ್ತಿನ ಜಂಟಿ ಅಧಿವೇಶನ ಯಾರಿಂದ ಕರೆಯಲಾಗುತ್ತದೆ? ಇದು ಪ್ರೆಸಿಡೆಂಟ್ ಕರೆಯುತ್ತಾರೆ, ರಾಷ್ಟ್ರಪತಿಗಳು ಕರೆಯುತ್ತಾರೆ. ಕಸ್ಟೋಡಿಯಲ್ ಟೋರಿಟರಿ ಈಸ್? ಕಸ್ಟೋಡಿಯಲ್ಲಿನ ಚಿತ್ರಹಿಂಸೆಯು ಡ್ಯಾಶ್. ಕಸ್ಟೋಡಿಯಲ್ಲಿನ ಚಿತ್ರಹಿಂಸೆಯು ಕಸ್ಟೋಡಿಯಲ್ ಟೋರಿಟರಿ ಈಸ್ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಅಪರಾಧ ಒಂದು ರೂಪ. ವಿಚಾರಣೆಯ ಕಾನೂನು ಮಾರ್ಗ ಮತ್ತು ಅಪರಾಧವಲ್ಲ. ಸಮಾಜ ವಿರೋಧ ಅಂಶಗಳ ವಿರುದ್ಧ ಬಳಸಿದಾಗ ಅಪರಾಧವಲ್ಲ. ಮಾನವ ಹಕ್ಕುಗಳು ಉಲ್ಲಂಘನೆ ಆದರೆ ಅಪರಾಧವಲ್ಲ. A form of human right violation and an offense, a legal way of interrogation and not an offense. Not an offense when used against anti-social element. A form of human rights violation but not an offense. ಇದರ ಉತ್ತರ ಮಾನವ ಹಕ್ಕುಗಳು ಉಲ್ಲಂಘನೆ ಮತ್ತು ಅಪರಾಧ ಒಂದು ರೂಪ. ಬನ್ನಿ 17 ಸರ್ಕಾರಿ ಸಂಘಗಳು
ಇವುಗಳನ್ನು ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಮಾಡಲಾಗಿದೆ? ಕೋಆಪರೇಟಿವ್ ಸೊಸೈಟಿ ಹ್ಯಾಸ್ ಎ ಸಬ್ಸೆಟ್ ಇನ್ ಲಿಸ್ಟ್ ಇನ್ ವಿಚ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಯಾವ ಸ್ಟೇಟ್ ಲಿಸ್ಟ್ದಾಗ ಬರುತ್ತೆ ಅಂದರೆ ಇದು ಸ್ಟೇಟ್ ಲಿಸ್ಟ್ದಾಗ ಬರುತ್ತೆ, ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಈ ಕೆಳಗಿನಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕ ಹೈಕೋರ್ಟ್ ಶಾಖೆ ಇದೆ? ಅಟ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್ ಈಸ್ ಎ ಬ್ರಾಂಚ್ ಆಫ್ ಕರ್ನಾಟಕ ಹೈಕೋರ್ಟ್ ಲೊಕೇಟೆಡ್? ಅದು ಧಾರವಾಡ ಮತ್ತು ಕಲಬುರಗಿಯಲ್ಲಿ. ಇದರ ಆಪ್ಷನ್ ಧಾರವಾಡ. ಮನುಷ್ಯರಿಗೆ ರೋಗಗಳನ್ನು ಹರಡುವ ಕೀಟಗಳನ್ನು ಏನೆಂದು ಕರೆಯಲಾಗುತ್ತದೆ? ಇನ್ಸೆಕ್ಟ್ಸ್ ದಟ್ ಕ್ಯಾನ್ ಟ್ರಾನ್ಸ್ಮಿಟ್ ಡಿಸೀಸ್ ಟು ಹ್ಯೂಮನ್ ಆರ್ ರೆಫರ್ಡ್ ಆಸ್. ಇದರ ಆನ್ಸರ್ ವೆಕ್ಟರ್ಸ್, ವಾಹಕಗಳು. ಕೋವಿಡ್-19 ಡೆಲ್ಟಾ ರೂಪವನ್ನು ಏನೆಂದು ಕೂಡ ಕರೆಯಲಾಗುತ್ತದೆ? ಕೋವಿಡ್-19 ಡೆಲ್ಟಾ ವೇರಿಯಂಟ್ ಈಸ್ ಆಲ್ಸೋ ನೋನ್ ಆಸ್ B.1.617.2. ಕರ್ನಾಟಕದ ಮೊದಲಿನ ಶಾಖೆಯನ್ನು ಎಲ್ಲಿ ಸ್ಥಾಪಿಸಲಾಗಿತ್ತು? ದ ಫಸ್ಟ್ ಸ್ಟೀಲ್ ಪ್ಲಾಂಟ್ ಆಫ್ ಕರ್ನಾಟಕ ವಾಸ್. ಆನ್ಸರ್ ಭದ್ರಾವತಿ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಯಾರು ಸ್ವಿಮ್ಮಿಂಗ್ ಈಜುಗಾರಿಕೆ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು? Which among the following represented India in swimming at Tokyo Olympics? ಸಂಜನ್ ಪ್ರಕಾಶ್, ಶ್ರೀಹರಿ ನಟರಾಜ್, ಮಾನಾ ಪಟೇಲ್. ಇವುಗಳಲ್ಲಿ ಎಲ್ಲವು? ದ ಆನ್ಸರ್ ಆಲ್ ಆಫ್ ದಿಸ್. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಡೋಡಮ್ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು? ವಿಸ್ಡೋಡಮ್ ಕೋಚ್ were run from the first time in Karnataka on which route? The answer Yeshwanthpur Mangalore. ಬಜರಂಗ್ ಪೂನಿಯಾ ಅವರು ಡ್ಯಾಶ್ ಪದಕವನ್ನು ಡ್ಯಾಶ್ನಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೆದ್ದರು? ಬಜರಂಗ್ ಪೂನಿಯಾ ವಾನ್ ಡ್ಯಾಶ್ ಮೆಡಲ್ ಇನ್ ಡ್ಯಾಶ್ ಟೋಕಿಯೋ ಒಲಿಂಪಿಕ್ಸ್? ಆನ್ಸರ್ ಬ್ರೌನ್ಸ್ ಕುಸ್ತಿಯಲ್ಲಿ, ಕಂಚಿನ ಪದಕವನ್ನು ಕುಸ್ತಿಯಲ್ಲಿ ಗೆದ್ದರು. ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರಿಬ್ಯೂಟರಿ ಆಫ್ ಕೃಷ್ಣಾ? ಕೃಷ್ಣದ ಯಾವುದು? ಭೀಮಾ ನದಿ ಕೃಷ್ಣಾ ನದಿಯ ಟ್ರಿಬ್ಯೂಟರಿ, ಅದರ ಉಪನದಿ. ಫ್ರೆಂಡ್ಸ್, ಈ ನೆಕ್ಸ್ಟ್ 25 ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ.